ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಮಿನಿ ವ್ಲಾಗ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ಥ್ಯಾಂಕ್ ಯು ಲಾಸ್ಟ್ ನಮ್ಮದು ರೋಡ್ ಟ್ರಿಪ್ ವ್ಲಾಗ್ನ ಎಲ್ಲ ಇಷ್ಟಪಟ್ಟು ನೋಡಿದ್ದಕ್ಕೆ. ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗ್ಗೆ ವೆಲ್ಕಮ್. ಇವತ್ತು ಏನಿಲ್ಲ, ಜಸ್ಟ್ ಫ್ಯೂ ಮಸಾಲೆ ಡಬ್ಬ ಎಲ್ಲ ಇತ್ತಲ್ಲ, ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಲ್ಲಿಡೋ ಜಾಗನ ಅಂತ ಅಂದ್ಕೊಂಡೆ. ಅದಕ್ಕೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ, ಹಾಗೆ ಸ್ವಲ್ಪ ಮಾತಾಡೋಣ ಅಂತ. ಯಾವಾಗಲೂ ಅಷ್ಟೇ, ಹೆಂಗೆ ಗೊತ್ತಾ, ನಮಗೆ ಯಾವುದು ತುಂಬ ಯೂಸ್ ಮಾಡ್ತೀವಲ್ಲ ಆ ವಸ್ತುಗಳನ್ನು ನಮ್ಮ ಕೈಗೆ ಸಿಗಂಗೆ ಇಟ್ಕೊಬೇಕು. ರೇರಾಗಿ ಯೂಸ್ ಮಾಡೋದನ್ನು ಹಿಂದೆ ಇಟ್ಕೊಂಡ್ಬಿಟ್ರೆ ನಮಗೆ ಡೈಲಿ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ದಿದ್ರೆ ಒಂಥರ ಹುಡ್ಕೋದ್ರಲ್ಲೇ ಟೈಮ್ ವೇಸ್ಟು. ಸೊ ಅದು ಕಿರಿಕಿರಿಯಾಗಿ ಅಡುಗೆ ಮಾಡೋದು ಬೇಡ ಅನಿಸುತ್ತೆ ಅಲ್ವಾ? ಹಾಗೆ ಅದಕ್ಕೆ ಯಾವ್ದು ಯೂಸ್ ಮಾಡಲ್ಲ ಅಲ್ವಾ ಜಾಸ್ತಿ, ಅದನ್ನೆಲ್ಲ ಮೇಲಿಡ್ತಾ ಇದ್ದೆ. ಅಮೆಝಾನಿಂದ ಒಂದು ತರಿಸಿದ್ನ ನಾನು, ಹಳೇದದು. ಇದಿತ್ತಲ್ಲ, ಏನು ಹೇಳ್ತಾರೆ, ರ್ಯಾಕ್, 3 ಲೇಯರ್ ರ್ಯಾಕ್ ಇದು. ಅದರಲ್ಲಿ ಡೈಲಿ ಯೂಸ್ ಮಾಡೋದನ್ನೆಲ್ಲ ಒಂದು ಕಡೆ ಇಟ್ಕೊಂಡೆ, ಕೆಳಗಡೆ ಇಟ್ಕೊಂಡೆ. ಆಮೇಲೆ ಸ್ವಲ್ಪ ಅವಾಗವಾಗ ಯೂಸ್ ಮಾಡೋದು ಮತ್ತೆ ಇಟ್ಕೊಂಡೆ, ರೇರ್ ಯೂಸ್ ಮಾಡೋದು ಮೇಲೆ ಇಟ್ಕೊಂಡೆ. ಸೊ ಮಧ್ಯಾಹ್ನ ಊಟಕ್ಕೆ ಇವತ್ತು ಕ್ಯಾಪ್ಸಿಕಮ್ ಇತ್ತಾ, ಸೊ ಕ್ಯಾಪ್ಸಿಕಮ್ ಇದು ಸಾಸಿವೆ ಮಾಡೋಣ ಅಂದ್ಕೊಂಡೆ. ನೀವು ಮಾಡ್ತೀರಾ ಕ್ಯಾಪ್ಸಿಕಮ್ ಸಾಸಿವೆ? ಹೆಂಗೆ ಗೊತ್ತಾ, ತುಂಬ ಈಸಿ ರೆಸಿಪಿ. ಕ್ಯಾಪ್ಸಿಕಮ್ನ ಹೆಚ್ಕೊಳ್ಳೋದು, ಫಸ್ಟು ಎಣ್ಣೆ ಹಾಕಿ ಇಂಗು, ಕರಿಬೇವು, ಸಾಸಿವೆ, ಒಣಮೆಣಸು ಹಾಕ್ಕೊಳ್ಳೋದು. ಇವನ್ ಹಸಿಮೆಣಸು ಬೇಕಂದರೆ ಹಸಿಮೆಣಸು ಹಾಕೊಬೋದು ನೀವು, ಖಾರ ಸ್ವಲ್ಪ ಬೇಕು ಅಂದರೆ. ನನಗೇನು ಅಷ್ಟು ಇಷ್ಟ ಆಗಲ್ಲ, ನನಗೆ ಒಣಮೆಣಸಿದದು ಅದೊಂಥರ ನನಗೇನೋ ಖುಷಿ ಆಗುತ್ತೆ. ಅದೆಲ್ಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕೋದು. ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಬಾಡಿಸೋದು. ಅದೊಂಥರ ತುಂಬ ಆ ಕ್ರಿಸ್ಪಿನೆಸ್ ಎಲ್ಲ ಹೋಗಬೇಕು, ಆ ಥರ ಫುಲ್ಲು ಬಾಡಿಸೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕೋದು. ಉಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಇಟ್ಟರೆ ಆಯಿತು. ಅದೇನಾಗ ಗೊತ್ತಾ, ನಾನು ಇವತ್ತು ಫುಲ್ ಅಂದ್ಕೊಂಡಿದ್ದೆ ಇದನ್ನು ಫುಲ್ ಶೂಟ್ ಮಾಡಬೇಕು ನಾನು ಅಂತ, ಈ ರೆಸಿಪಿನ. ಬಟ್ ಉಪ್ಪೆಲ್ಲ ಹಾಕದೆ ಬಾಡಿಸ್ದೆ ಇಟ್ಟೆ. ಆಮೇಲೆ ಏನು ಮಾಡಬೇಕು, ತಣ್ಣಗಾದ್ಮೇಲೆ ಊಟಕ್ಕಿಂತ ಮುಂಚೆಗೆ ಮೊಸರು ಆ್ಯಡ್ ಮಾಡಬೇಕಿತ್ತು. ಅದನ್ನು ನಾನು ವಿಡಿಯೋ ಮಾಡೋದನ್ನ ಮರ್ತಿದ್ದೀನಿ, ಆಯಿತಾ? ಸೊ ಇದಕ್ಕೆ ಫುಲ್ ಬಾಡಿಸ್ಕೊತೀವಲ್ಲ, ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ನಾವು ಮೊಸರು ಹಾಕಬೇಕು. ಸೊ ಸಾಸಿವೆ ರೆಡಿ ಆಗುತ್ತೆ. ಇಷ್ಟು ಈ ಲೆವೆಲಿಗೆ ಬರಬೇಕದು ಕ್ಯಾಪ್ಸಿಕಮ್. ಅದೊಂಥರ ಬ್ರೌನಿಷ್ ಕಲರ್ ಆಗಬೇಕು, ಸ್ವಲ್ಪ ಫುಲ್ ಸುಟ್ಟೋಗೋದು ಅಲ್ಲ. ಮೊಸರು ಹಾಕಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಅನ್ನದ ಜೊತೆ ತಿನ್ನೋಕ್ಕೆ. ಸಿಂಪಲ್ ನೋಡಿ, ಏನು ಜಾಸ್ತಿ ಕೆಲಸನೇ ಇಲ್ಲ ಮಾಡೋಕ್ಕದನ್ನು. ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟಿದಿರತ್ತಲ್ಲ, ಒಣಗಿಟ್ಟ ಹಾಗೆ ಅನ್ನ ಮಾಡಬೇಕಿತ್ತಲ್ಲ, ಸೊ ಸಣ್ಣ ಕುಕ್ಕರಲ್ಲಿ ಮಾಡಿಬಿಡ್ತೀನಿ. ಹಿಂಗೆ ಮಧ್ಯಾಹ್ನಕ್ಕೆ ನನಗೆ ಮಗನಿಗೆ ಮಾತ್ರ ಅಲ್ಲ, ಜಾಸ್ತಿ ಬೇಕಾಗಲ್ಲ. 3 ಜನ ಅಂತ ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಬಿಡ್ತೀನಿ, ಸಣ್ಣ ಕುಕ್ಕರ್ ಸಾಕಾಗಲ್ಲ ಅಂತ. ಹಾಗೆ ಪಾತ್ರೆ ಎಲ್ಲ ತೆಗೆದಿಟ್ಕೊಂಡು ಅನ್ನ ಮಾಡಿದೆ. ಅಲ್ಲಿಗೆ ಅಡುಗೆ ಕೆಲಸ ಮುಗಿದ್ಬಿಡತ್ತಲ್ವಾ. ಅಡುಗೆ ಕೆಲಸ ಮುಗಿದ್ರೇ ಒಂಥರ ಹಬ್ಬ ಅನಿಸ್ಬಿಡತ್ತೆ. ಯಾಕಂದರೆ ದಿನ ಮಾಡಬೇಕಲ್ಲ, ಏನು ಮಾಡೋದು ಅನ್ನೋದೇ ಒಂದು ಕ್ವಶನ್. ಯಾಕಂದರೆ ಒಂದು ಮಾಡಿದ್ದು ಒಬ್ರಿಗಾಗತ್ತೆ, ಒಬ್ರಿಗಾಗಲ್ಲ ಇರುತ್ತೆ. ಸೊ ಅದು ಫ್ರಿಡ್ಜ್ ಒಂದು ಕ್ಲೀನ್ ಮಾಡೋಕ್ಕೆ ಬಾಕಿ ಇದೆ. ಇದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ, ಸುಮಾರು ಟೈಮಿಂದ ಪೆಂಡಿಂಗ್ ಇದೆ ಈ ಕೆಲಸ. ಟೈಮೇ ಆಗ್ತಾ ಇಲ್ಲ, ಬೇರೆ ಕೆಲಸದಲ್ಲೇ ಫುಲ್ ಬ್ಯುಸಿ ಆಗಿಬಿಡತ್ತಲ್ಲ. ಸೊ ಹಾಗೆ ಬಟ್ಟೆ ಒಗೆದಿದ್ದಿತ್ತು, ಅದನ್ನು ಬೇರೆ ಹರಗಬೇಕು. ನಂಗೆ ಬಟ್ಟೆ ಒಗೆಯೋದು ಹರಗೋದು ನೋಡಿ, ಫೈನಲಿ ನಾನು ಹೊಸ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ, ಫುಲ್ಲಿ ಆಟೋಮೆಟಿಕ್ಕು. ಈಗ ಸ್ವಲ್ಪ ಬಟ್ಟೆ ಒಗೆಯೋದಷ್ಟು ಟೆನ್ಷನ್ ಇರಲ್ಲ ನನಗೆ. ಮುಂಚೆ ಸೆಮಿ ಇತ್ತಾ, ಅದು ಈಚೆಯಿಂದ ಆಚೆ ಹಾಕಬೇಕು, ಅದು ಕೂರ್ತಾ ಇರಲಿಲ್ಲ. ಮತ್ತೆ ತೆಗೆದು ಸರಿ ಮಾಡು, ಸ್ಪಿನ್ ಮಾಡೋಕ್ಕೆ ತುಂಬ ರಗಳೆ ಅನ್ನಿಸ್ತಿತ್ತು ನನಗೆ. ಸೊ ಎಷ್ಟು ಟೈಮಿಂದ ಮಿಷಿನಿಗೆ ಬೈದು ಫೈನಲ್ ಇದು ಹೋಯಿತು. ಬೈಬಾರ್ದಂತೆ ವಸ್ತುಗಳಿಗೆ, ಆದರೆ ನನಗೆ ಅದು ಇಷ್ಟನೇ ಇರಲಿಲ್ಲ. ನನ್ನ ಮದುವೆಗೆ ಮುಂಚೆನೇ ನನ್ನ ಹಸ್ಬೆಂಡ್ ತೊಗೊಂಡಿದ್ದು, ಅವನ ಹತ್ರ ಇತ್ತಲ್ಲ, ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ವಿ ನಾವು. ಫೈನಲಿ ಹೊಸ್ತು ತೊಗೊಂಡ್ವಿ. ಬಟ್ಟೆ ಹರಗಕ್ಕೇನು ಬಂದೆ, ಅವಾಗ ನೆನಪಾಯಿತು ಹಳೆ ಬಟ್ಟೆ ನಾನು ಒಳಗಿಟ್ಟೇ ಇರಲಿಲ್ಲ ಅಂತ. ಹಾಗೆ ಅದನ್ನ ಇಟ್ಟು ಬಂದು ಬಟ್ಟೆ ಹರಗ್ತಾ ಇದ್ದೆ.
ಹಾಗೆ ಪಕ್ಕದ ಮನೆಯವರು ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರುತ್ತಂತೆ, ಹಾಗೆ ಅವ್ರು ಹೊರಗೆ ಬಂದಿದ್ರೆ ಸ್ವಲ್ಪ ಮಾತಾಡಿದ್ವಿ ನಾವು ಬಟ್ಟೆ ಹರಗೋ ತನಕ. ಆಮೇಲೆ ಅವ್ರವ್ರ ಕೆಲಸ ಅಂತ ಹೋದರು. ನಾನು ಬಟ್ಟೆ ಹರಗ್ಬಿಟ್ಟು ಬಂದೆ. ಇವತ್ತಿದ್ದು ಇಷ್ಟೇ ವ್ಲಾಗು, ಏನಿಲ್ಲ ಆಯಿತಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾವ ಥರ ನೆಕ್ಸ್ಟ್ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಏನಾದ್ರು ಸಜೆಷನ್ಸ್ ಇದ್ದರೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.